ಬಜಿ ದುಡ್ಡು ಕಟ್ಟಿ ಐತೆ. ಯಾವ್ದು ಬೇಕು ಯಾವ್ದು ಬೇಕು? ಸೊ ಗೈಸ್, ನಮ್ಮ ಅಪ್ಪಾಜಿಗೆ ಗಾಡಿ ಗೊತ್ತಾಗಿದೆ ಅನ್ಕೊತೀನಿ, ಐ ಡೋಂಟ್ ನೋ. ಸೊ ಅಲ್ಲಿ ಅವ್ರ ಮುಂದೆನೇ ಗಾಡಿ ಫಿಟ್ಟಿಂಗ್ ನಡೀತಿದೆ, ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದಾರೆ. ಹಾಂ, ಓಕೆ. ಹಾಂ ಹೇಳಿ, ಏನು ಹೇಳ್ತಾನೆ ಇಲ್ಲ. ಗಾಡಿ ತಗೊಂಡಿದ್ಯಾ? ಗಾಡಿ ಓನರು. ಹಾಂ, ಇಷ್ಟ ಆಯ್ತಾ? ಮತ್ತೆ ಇಷ್ಟ. ಇವಾಗ ಹಾಸನ್ ಫ್ರೆಂಡ್ಸಲ್ಲಿ ಬಟ್ಟೆ ತೊಗೊಂಡಿದ್ದೀನಿ ಹಬ್ಬಕ್ಕೆ. ಇವಾಗ ಹೋಗೋದೆ ಮನೆಗೆ. ಕಾರ್ ಮತ್ತೇನೋ ಬೈಕ್ ತಗೊಳಗಂಟ ನಾನೇ ಹಾಕ್ಸ್ಕೊತೀನಿ ಅಂತಿತ್ತು. ಈಗ ನೋಡ್ರಿ, ನೀವೇ ಹಾಕ್ಸ್ರಿ ಅಂತ ಅಣ್ಣ ಬೋರೆ ಸೆಟ್ ಆಗಿಲ್ಲ ಅಂದರೆ ಮತ್ತೆ ನನ್ನ ತಲೆ ಮೇಲೆ ಬರುತ್ತೆ, ನಮ್ಮ ಅಪ್ಪ ಮೇಲೆ ನಾಯಿ ಹೊಡೆದಂಗೆ ಹೊಡಿತಾರೆ ಮೇಲೆ. ಸೊ ಅದಕ್ಕೋಸ್ಕರ ಗಾಡಿ ನಮ್ಮ ಅವ್ವ ಗಾಡಿ ಓಡ್ಸವ ಹಂಗೆ ಅದಕ್ಕೆ ಆ್ಯಪ್ ಇರೋದು ಹಾಕ್ಬೇಡ. ಹಾಯ್, ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತಿನ ವಿಡಿಯೋ ಏನಿಲ್ಲ, ಇವತ್ತು ಹಾಸನ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮದು ಬೈಕು ಡೆಲಿವರಿ ಇದೆ. ಸೊ ಅದನ್ನು ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಪ್ಪಾಜಿ ಹೋಗ್ತಾ ಇದ್ದೀವಿ. ಸೊ ಆಮೇಲೆ ನಮ್ಮ ಸಾಮಾನ ಬರುತ್ತೆ, ನಮ್ಮ ಚಿಕ್ಕೂಸ್ ಆಮೇಲೆ ಬರ್ತಾರೆ. ಸೊ ಇವಾಗ ನಾವು ಹೋಗ್ಬಿಟ್ಟು ಅದೇನು RTO ಪ್ರೋಸೆಸ್ ಅದೇನೇನು ಇರುತ್ತೆ ಅದೆಲ್ಲ ಮುಗಿಸೋಣ, ಆಮೇಲೆ ಅವ್ರು ಬರ್ತಾರೆ. ಸೊ ನಮ್ಮ ಅಪ್ಪಾಜಿಗೆ ಇನ್ನೂ ಗಾಡಿ ನೋಡಿಲ್ಲ. ಯಾವ ಗಾಡಿ ಅಪ್ಪಾಜಿ ನಿನಗೆ ನೋಡಿದ್ಯಾ? ಹಾಂ, ಸೊ ಆಮೇಲೆ ನಮ್ಮ ಅಪ್ಪಾಜಿಗೆ ಹೇಳಿದ್ದೀನಿ ಯಾವುದು ಗಾಡಿ ಅಂತವ, ಲೈಕ್ ಅದೇ ಮುಂಚೆ ಹಳೆ ಗಾಡಿ ಇತ್ತಲ್ಲ TVS, ಅದೇ ಥರದ್ದೇ ಅಂತ ಹೇಳಿದ್ದೀನಿ. ಅದೇ ಥರದ್ದೇ ನೆಕ್ಸ್ಟ್ ವರ್ಷನ್ ಅಂತ ಹೇಳಿದ್ದೀನಿ. ಸೊ ನೋಡೋಣ ಅವ್ರಿಗೆ ಇಷ್ಟ ಆಗುತ್ತೆ ಇನ್ನು. ಲೆಟ್ಸಿ, ಗಾಡಿ ತೊಗೊಬರೋಣ ಇವತ್ತು, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ನೋಡಿ, ನಮ್ಮ ಹಾಸನಲ್ಲಿ ಆಲ್ರೆಡಿ ಲೈಟಿಂಗ್ಸ್ ಬಿಡೋಕ್ಕೆ ಸ್ಟಾರ್ಟ್ ಮಾಡವ್ರೆ. ನಮ್ಮ ಹಾಸನಾಂಬ ದೇವಸ್ಥಾನ ಓಪನಿಂಗಿಗೆ ನೆಕ್ಸ್ಟ್ ತಿಂಗಳು 10ನೇ ತಾರೀಕು ಅನಿಸುತ್ತೆ, ಸೆಪ್ಟೆಂಬರ್ 10ಕ್ಕೆ ಅನಿಸುತ್ತೆ. ನೋಡಿ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಬಿಡ್ತಾವ್ರೆ. ಬಜಿ ದುಡ್ಡು ಕಟ್ಟಿ ಐತೆ. ಯಾವ್ದು ಬೇಕು ಯಾವ್ದು ಬೇಕು ಹೇಳು ಜಲ್ದಿ. ಹಾಂ, ಯಾವ್ದು ತಂತೀಯ ಬಜಿ? ಸೊ ಗೈಸ್, ನಮ್ಮ ಅಪ್ಪಾಜಿಗೆ ಗಾಡಿ ಗೊತ್ತಾಗಿದೆ ಅನ್ಕೊತೀನಿ, ಐ ಡೋಂಟ್ ನೋ. ಸೊ ಅಲ್ಲಿ ಅವ್ರ ಮುಂದೆನೇ ಗಾಡಿ ಫಿಟ್ಟಿಂಗ್ ನಡೀತಿದೆ, ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದಾರೆ. ನಾನು ಈಗ ಜಸ್ಟ್ ಅಂತ ಹೇಳಿದ್ದೀನಿ. ಸೊ ನೋಡಬೇಕು ಅವ್ರಿಗೆ ಗೊತ್ತಾಗಿದೆಯಾ ಹೆಂಗೋ, ಐ ಹ್ಯಾವ್ ನೋ ಐಡಿಯಾ. ಲೆಟ್ಸ್ ಸಿ. ಇವಾಗ ನಮ್ಮ ಗಾಡಿಗೆ ಪೂಜೆ ಮಾಡೋಕ್ಕೆ ವಿನಾರ ನಿಂಬೆಹಣ್ಣು ತಗೊಂಡು ಹೋಯ್ತಾ ಇದ್ದೀವಿ. ನಮ್ಮ ಅಪ್ಪಾಜಿನ ಗಾಡಿನೇ ನೋಡಿಲ್ಲ. ಅಪ್ಪಾಜಿ ಇದೆ ಗಾಡಿ, ಬಟ್ TVS ಬೇಕು ಅಂತಿದ್ದೆ. ಹಾಂ, ಓಕೆ. ಹಾಂ, ಸ್ಟಾರ್ಟ್ ಮಾಡು. ಹಾಂ ಹಾಂ ಬಿಡು. ಸೊ ಗೈಸ್, ಫೈನಲಿ ನಮ್ಮ ಗಾಡಿ ಡೆಲಿವರಿ ಆಗಿದೆ. ಈಗ ನಾವು ಕಾರಲ್ಲಿ ಬರ್ತೀವಿ. ಇವರಲ್ಲಿ ಅಲ್ಲಿ ಲೇಔಟ್ ಹತ್ರ ನಿಲ್ಲಿಸು, ಅಪ್ಪಾಜಿಗೆ ಒಂದು ರೌಂಡ್ ಓಡಿಸೋಣ. ಆ ಲೇಔಟ್ ಹತ್ರ ಅಬ್ಬಾ ಪೆಟ್ರೋಲ್ ಹಾಕ್ಸ್ಕೊ ಇಲ್ಲೇ. ನೋಡಿ ಇವಾಗ ನಮ್ಮ ಗಾಡಿ ಬರುತ್ತೆ, ನಮ್ಮ ಸಾಮಾನು ಓಡಿಸ್ಕೋಬೇಕಾಗಿ. ನಡಿ 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 ನಡಿ. ನೋಡಿ ನಮ್ಮ ಗಾಡಿ ಎಲ್ಲ ಐತೆ. ಚೆನ್ನಾಗಿದೆ ನಬ್ಜಿ ಗಾಡಿ? ಹಾಂ ಹೇಳಿ, ಏನು ಹೇಳ್ತಾನೆ ಇಲ್ಲ. ಗಾಡಿ ತಗೊಂಡಿದ್ಯಾ? ಗಾಡಿ ಓನರು. ಹಾಂ, ಇಷ್ಟ ಆಯ್ತಾ? ಮತ್ತೆ ಇಷ್ಟ ಗಂಟೆ ಯಾಕೆ ಅಂತ ಕೂತಿದ್ದೆಲ್ಲ? TVS ತೋರಿಸಿದ್ದೀನಿ ಅಂತಲ್ಲ. ಹಾಂ, ಏನು ಅಂತ ಗೊತ್ತು. ಹಾಂ, ನಿಂಗೆ ಹೆಂಗೆ ಗೊತ್ತಾಯ್ತು ಇದೇ ಗಾಡಿ ಅಂತ?
ಓ ಕರಿಯ ತೋರ್ಸಿದ್ನಾ ಮತ್ತಿಲ್ಲ ಅಂತ ಹೇಳಿದ್ದೆ ಮತ್ ನೀನು ಗಾಡಿ ನೋಡೋಣ ಅಂತ ಬಂದದ್ದು ಅಷ್ಟೇ. ಬರೀ ನಾಟಕ ನೀನು ಕಳ್ಳ. ಗಾಡಿ ನೋಡ್ಬಿಟ್ಟು ಗಾಡಿ ನೋಡಿ ಗೈಸ್ ಆಲ್ರೆಡಿ ನಮ್ಮ ಅಪ್ಪಾಜಿ ಗಾಡಿ ನೋಡ್ಬಿಟ್ಟಿದ್ರಂತೆ. ಅದಕ್ಕೆ ಏನು ಬಕ್ರ ಮಾಡೋಕ್ಕಾಗಿಲ್ಲ. ನಮ್ಮ ಅಪ್ಪಾಜಿ ಬಕ್ರನೇ ಆಗಲ್ಲ ಅನ್ನತ್ತೆ. ಯಾಕಪ್ಪಾಜಿ ನೀನು ಬಕ್ರನೇ ಆಗಲ್ಲ ಅಂತೀಯ? ಏಯ್ ಯಾಕೆ ಬಕ್ರ ಆಗಲ್ಲ ಅಂತೀನಿ ನೀನು? ಸೊ ಹೋಗತ್ತೆ ನಾನೇ ಹುಚ್ಚು ಬಂದ ನಂಗೆ ಒಬ್ಬನೇ ಮಾತಾಡ್ತಾ ಇದ್ದೀನಿ. ನಾನು ಅಲ್ಲಿ ಓಡಿಸುವಂತ ಬಾ, ಅಲ್ಲಿ ಲೇಔಟ್ ಒಳಗೆ ಕೊಡ್ತೀನಿ. ಸೊ ಗೈಸ್ ಇವಾಗ ಬಟ್ಟೆ ತಗೊಂಡು ಹೋಗೋಕ್ಕೆ ಟ್ರೆಂಡ್ಸಿಗೆ ಬಂದಿದ್ದೀವಿ ನಾನು ಅಪ್ಪಾಜಿ ಸೋಮನ. ಸೊ ಗೈಸ್ ಸದ್ಯಕ್ಕೆ ಇದನ್ನು ತೊಗೊಂಡಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ. ಲೆಟ್ಸ್ ಸಿ. ನಮ್ಮ ಸಾಮಾನ್ಯ ಎ ಸಿ ಒಳಗೆ ಇರೋಕ್ಕಾಗಲ್ಲ ಅನ್ನತ್ತೆ. ಇವಾಗ ಹಾಸನ್ ಫ್ರೆಂಡ್ಸಲ್ಲಿ ಬಟ್ಟೆ ತೊಗೊಂಡಿದ್ದೀನಿ ಹಬ್ಬಕ್ಕೆ. ಇವಾಗ ಹೋಗೋದೆ ಮನೆಗೆ. ಹಾಸನ್ ಬಿಟ್ಟು ಈಚೆ ಕರ್ಕೊಂಬಂದೈತೆ ನಮ್ಮ ಸಾಮಣ್ಣ ಊಟ ತಿನ್ನೋಕ್ಕೆ. ಸುರುಚಿ ಫುಲ್ ಮೀಲ್ಸ್ ಬಂದಿದೆ. ಇವಾಗ ಫುಲ್ ಮೀಲ್ಸ್ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ನಮ್ಮ ಸಾಮಾನು ಏನೂ ತಿಂದೇ ಇಲ್ಲ, ಫೋನ್ ನೋಡ್ತಾ ಕೂತೈತೆ ಆಗ್ಲಿಂದ ಇಡಿಯಟ್. ನಿಮ್ಮ ಅಪ್ಪ ಜಾಲೆ ತಿನ್ನೋಕೆ ಸ್ಟಾರ್ಟೇ ಮಾಡಿದ್ಯಲ್ಲ ಅಪ್ಪಾಜಿ. ಓಹೋ ಒಂದು ಫೋಟೋ ತೆಗೆಸ್ಕೊಳಕ್ಕೆ ಕಳ್ತೀಯಲ್ಲ ಮರೆ ನೀನು. ನಮ್ಮ ಅಪ್ಪಾಜಿನೇ ಎಷ್ಟೋ ಬೆಷ್ಟು ಕ್ಲೀನಾಗಿ ತೆಗ್ಸ್ಕೊಳತ್ತೆ. ಸೊ ಗೈಸ್ ಇವಾಗ ಊಟ ಮಾಡಿಕೊಂಡು ಮನೆ ಕಡೆಗೆ ಹೋಯ್ತಾ ಇದ್ದೀವಿ. ನಮ್ಮ ಸಾಮಾನು ಅಂತೂ ಫೋಟೋ ಬರೋದೇ ಇಲ್ಲ, ಅಳುತ್ತಂಗೆ. ಅವ್ರು ಸಿಂಗಲ್ ಮಾತ್ರ ತಕ್ಷಕೊಂಡ್ಬಿಡುತ್ತೆ. ಅಲ್ಲ ನಮಗೆ ಒಳ್ಳೆ ಅಳುತ್ತಂಗೆ. ಅಲ್ಲಿ ನೋಡ್ರಿ ಹೆಂಗೆ ಹೋಯ್ತೈತೆ, ಅರ್ಜೆಂಟು ಎಲ್ಗೋ ಹೋಗ್ಬೇಕೇನೋ. ಅದಕ್ಕೆ ನಮಗೆ ಗೋಲ್ಡ್ ಕೊಡ್ತೈತೆ, ಬರ್ರಿ 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 ಜಲ್ದಿ ಹೋಗಿ ಬರ್ರಿ ಅಂತವ. ಯಾ ಸಿಮೆ ಹೆಂಗೆ ಆಡ್ತಾರ. ಬನ್ರಿ ವಾಹನ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಹೋಗ್ಲೇಬೇಕು. ನೋಡಿ ನಮ್ಮ ಗಾಡಿ ಜುಯ್ ಅಂತ ಹೋಯ್ತೈತೆ. ಹೊಸ ಗಾಡಿ ಏನಪ್ಪ ಇನ್ನೇನು ಎಂಟ್ರು ಮನೆಗೆಲ್ಲ ಅದರಲ್ಲೇ ಹೋಯ್ತ್ಯಾ ಜುಯ್ ಅಂತ? ಹಾಂ ಪೆಟ್ರೋಲ್ ನೀವು ಹಾಕ್ಸಿ ದುಡ್ಡು ಕೊಡ್ರಿ. ಓ ಆಮೇಲೆ ಓಡ್ಸ ನೀನು ಪೆಟ್ರೋಲಿಗೆ ದುಡ್ಡು ಕೊಡ್ರಿ. ಓಹೋ ನೋಡಿ ಗೈಸ್, ಕಾರ್ ಏನೋ ಬೈಕ್ ತಗೊಳಗಂಟ ನಾನೇ ಹಾಕ್ಸ್ಕೊತೀನಿ ಅಂತಿತ್ತು. ಈಗ ನೋಡ್ರಿ ಈಗ ಹಾಕ್ಸ್ರಿ ಅಂತ ಹೇಳ್ತೀನಿ. ಓ ಅಣ್ಣ ಬೋರೆ ಸರಿ ಅಣ್ಣ. ಬೇಡ ಬಿಡ ಹಂಗಾರೆ ಬೈಕ್ ಮಾರಿ ಹಾಕ್ತೀನಿ, ಬೇರೆಯವ್ರಿಗೆ ಕೊಡೋದು. ಕೊಡ್ತೀಯ ಬೇರೆಯವರಿಗೆ? ನಿಮ್ಗೆ ಇಷ್ಟ, ನನ್ನ ಇಷ್ಟ. ಹಾಂ ನಿಮ್ಗೆ ಇಷ್ಟ. ನೀನು ಸೈನ್ ಮಾಡಿರೇನೆ ಬೇರೆಯವ್ರಿಗೆ ಹೋಗಕ್ಕಾಗೋದು. ಮಾಡ್ತೀಯ ಸೈನಾ? ಮಾಡ್ಕೊಡ್ತೀನಿ. ಹಾಂ ಮಾಡ್ಕೊಡ್ತೀನಿ. ಗೈಸ್ ನೋಡಿ ಇವಾಗ ನಮ್ಮ ಅಪ್ಪಾಜಿ ಓಡಿಸ್ಕೊಂಡು ಹೋಯ್ತೈತೆ, ನಿಧಾನ ಓಡಿಸ್ತೈತೆ. ಆ್ಯಕ್ಚುಲಿ ಅದು ಎಲ್ಲ ಸೆಟ್ ಆಗೋ ಗಂಟ ಪಿಸ್ಟನ್ ಎಲ್ಲ ಸೆಟ್ ಆಗಬೇಕಲ್ವಾ. ಸೊ ಹಂಗಾಗಿ ನಿಧಾನಕ್ಕೆ ಓಡಿಸ್ಬೇಕು ಸ್ಟಾರ್ಟಿಂಗು. ನಾನು ನನ್ನ ಬೈಕ್ ತೊಗೊಂಡಾಗ ಎಷ್ಟು ಒಂದು 60 ಮೇಲೆ ಒಯ್ತಾನೆ ಇರಲಿಲ್ಲ, ಭಯ ಆಗೋದು ಹೋಗ್ಲಿಕ್ಕೆ. ಯಾಕಂದರೆ ಮತ್ತೇನಾದ್ರು ಪಿಸ್ಟನ್ ಎಲ್ಲ ಏನಾದರೂ ಸೆಟ್ ಆಗಿಲ್ಲ ಅಂದರೆ ಮತ್ತೆ ನನ್ನ ತಲೆ ಮೇಲೆ ಬರುತ್ತೆ, ನಮ್ಮ ಅಪ್ಪ ಮೇಲೆ ನಾಯಿ ಹೊಡೆದಂಗೆ ಹೊಡಿತಾರೆ ಆಮೇಲೆ. ಸೊ ಅದಕ್ಕೋಸ್ಕರ ಫುಲ್ಲು ನಿಧಾನಕ್ಕೆ ಓಡಿಸ್ಬೇಕು ಸ್ಟಾರ್ಟಿಂಗ್ ಹೊಸ ಗಾಡೀಲಿ. ಆಮೇಲೆಲ್ಲ ಫಸ್ಟ್ ಸರ್ವಿಸು, ಸೆಕೆಂಡ್ ಸರ್ವಿಸು, ಥರ್ಡ್ ಸರ್ವಿಸ್ ಆದಮೇಲೆ ಬೇಕಾದರೆ ಹೆಂಗೆ ಬೇಕಾದ್ರೂ ಚಚ್ಕೊಳ್ಳಿ. ಆ ಪಿಸ್ಟನ್ ಎಲ್ಲ ಕರೆಕ್ಟಾಗಿ ಕೂತಿರ್ತವೆ. ಹಾಗೆ ಹೆಂಗೆ ಬೇಕಾದ್ರೂ ಚಚ್ಚರು, ಹೆಂಗೆ ಬೇಕಾದ್ರೂ ಹೋಗುತ್ತೆ ಗಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನಕ್ಕೆ ಓಡಿಸ್ಬೇಕು. ನಾನು 40ರಲ್ಲೇ ಹೋಗ್ತಾ ಇದ್ದೀನಿ, ನಮ್ಮ ಅಪ್ಪಾಜಿ ಕೂಡ 40ರಲ್ಲೇ ಹೋಗ್ತೈತೆ. ಗಾಡಿ ನಮ್ಮ ಗಾಡಿ ಓಡಿಸವ ಹಂಗೆ ಏನು ಚೆನ್ನಾಗಿದೆ ಬಿಡು. ಇಲ್ಲ ಚೆನ್ನಾಗಿದೆ ಬಿಡು. ಕಲರ್ ಇಷ್ಟ ಆಯ್ತಾ? ನೀನು ಓಡಿಸ್ದಲ್ಲ ಗಾಡಿ ಚೆನ್ನಾಯ್ತಾ? ಸೊ ಗೈಸ್ ಇವಾಗ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಬೈಕ್ನ ಪೂಜೆ ಮಾಡ್ಸಕ್ಕಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೋಗಿದ್ದಾರೆ. ನಾನು ನಮ್ಮಣ್ಣ ಇವಾಗ ಬೈಕ್ ತೊಗೊಂಡು ಹೋಗ್ತೀವಿ. ಬೈಕ್ ತೆಗಿತಾವನೆ. ತೆಗಿಯೋ ರಾಮಿ. ಹಾಂ ಓ ರಿವರ್ಸ್ ಮಾಡು.
ಆದ್ರೂ ನೋಡಿ ಡಿಸ್ಪ್ಲೇ ಇಟೇಟ್ ಐತೆ. ಅದು ಅಗ್ಲಾರ ಅಷ್ಟಕ್ಕೆ ಅಗ್ಲಾರ ಬರೀ ಇಟೇಟ್ ಐತೆ. ಇದು ಮೋಡ್ ಸೆಟ್ ಮಾಡ್ಕೋಬೋದಾ? ಅಕೌಂಟ್ ಇದೆಯಲ್ಲ, ಏನೋ ಮೋಡ್ ಗೊತ್ತಿಲ್ಲ, ಸೆಟ್ ಮಾಡಿಲ್ಲ. ಮ್ಯಾನ್ಯಲ್ ಬುಕ್ ಓದು ಒಂದಿನ. ನುಗ್ಲಿ ನುಗ್ಲಿ ನುಗ್ಲಿ. ಅದಕ್ಕೆ ಆ್ಯಪ್ ಇರೋದು ಹಾಕ್ಬೇಡ. ಸಾಕು ಬಿಡ.